ಹೆಚ್ಚಿದ ಬಿಸಿಲಾದಕ್ಕೆ ಬತ್ತಿದ ಜೀವನದಿ ಕಾವೇರಿ ಕಣಿವೆಯ ರೈತರಿಗೆ ಕಾದಿದ್ಯಾ ಖಾಲಿ ಆಗ್ತಾ ಇದೆಯಾ ಕನ್ನಂಬಾಡಿ ಕಟ್ಟೆ. ಹೆಚ್ಚಿದ ಬಿಸಿಲಾದಗೆ ಬತ್ತಿದ ಜೀವನದಿ ಕಾವೇರಿ ಕಣಿವೆಯ ರೈತರಿಗೆ ಕಾದಿದೆಯಾ ಖಾಲಿ ಆಗ್ತಾ ಇದೆಯಾ ಕನ್ನಂಬಾಡಿ ಕಟ್ಟೆ. ರೈತರಿಗೆ ಹೆಚ್ಚುತ್ತಿದೆ ನೀರಿನ ಕೊರತೆ ಆತಂಕ. ಕೆಆರ್ಎಸ್ನಲ್ಲಿ ಕುಸಿಯುತ್ತಿದೆ ನೀರಿನ ಮಟ್ಟ. 100 ಅಡಿಗಿಂತ ಕೆಳಗಿಳಿದ ನೀರಿನ ಪ್ರಮಾಣ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ. ಹೆಚ್ಚಿದ ಬಿಸಿಲದಗೆ ಬತ್ತಿದ ಜೀವನದಿ ಕಾವೇರಿ ಕಣಿವೆಯ ರೈತರಿಗೆ ಕಾದಿದ್ಯಾ ಖಾಲಿ ಆಗ್ತಾ ಇದೆಯಾ ಕನ್ನಂಬಾಡಿ ಕಟ್ಟೆ. ರೈತರಿಗೆ ಹೆಚ್ಚುತ್ತಿದೆ ನೀರಿನ ಕೊರತೆ ಆತಂಕ. ಕೆಆರ್ಎಸ್ನಲ್ಲಿ ಕುಸಿತಾ ಇದೆ ನೀರಿನ ಮಟ್ಟ. ಖಾಲಿ ಆಗ್ತಾ ಇದೆಯಾ ಕನ್ನಂಬಾಡಿ ಕಟ್ಟೆ. 100 ಅಡಿಗಿಂತ ಕೆಳಗಿಳಿದ ನೀರಿನ ಪ್ರಮಾಣ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಹೆಚ್ಚಾಗಿದೆ. ನೀರಿನ ಮಟ್ಟ ಬಹಳ ಕಡಿಮೆ ಆಗ್ತಾ ಇದೆ ಅನ್ನೋ ಆತಂಕ ಹೆಚ್ಚಾಗಿದೆ. ಬಿಸಿಲ ಬೇಗೆ ಕೂಡ ಹೆಚ್ಚಾಗ್ತಾ ಇದೆ. ಕಾವೇರಿ ಕಣಿವೆಯ ಈ ಒಂದು ಸಮಸ್ಯೆಯಿಂದ ರೈತರಿಗೆ ಏನಾದ್ರೂ ಸಂಕಷ್ಟ ಕಾದಿದ್ಯಾ, ಖಾಲಿ ಆಗ್ತಾ ಇದೆಯಾ ಕನ್ನಂಬಾಡಿ ಕಟ್ಟೆ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ರೈತರಿಗೆ ನೀರಿನ ಕೊರತೆಯ ಆತಂಕ ಹೆಚ್ಚಾಗ್ತಾ ಇದೆ. ಕೆಆರ್ಎಸ್ನಲ್ಲಿ ಕುಸಿತಾ ಇದೆ ನೀರಿನ ಮಟ್ಟ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕನ್ನಂಬಾಡಿ ಕಟ್ಟೆ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ಆತಂಕಕಾರಿ ಮಟ್ಟಕ್ಕೆ ಕುಸಿದ ಇದೆ. ಜಲಾಶಯದ ಇಂದಿನ ನೀರಿನ ಮಟ್ಟ 100 ಅಡಿಗಿಂತ ಕೆಳಕ್ಕೆ ಅಂದ್ರೆ 99 ಅಡಿಗೆ ಕುಸಿದಿದ್ದು, ಮಳೆಗಾಲ ವಿಳಂಬವಾದ್ರೆ ಕುಡಿಯುವ ನೀರಿಗಾಗಿ ದೊಡ್ಡ ಮಟ್ಟದ ಹಾಹಾಕಾರ ಎದುರಾಗುವ ಭೀತಿ ಆವರಿಸಿದೆ. ಕೇವಲ ರೈತರಿಗೆ ಮಾತ್ರ ಸಂಕಷ್ಟವಲ್ಲ, ಬೆಂಗಳೂರಿಗರಿಗೂ ಕಾದಿದ್ಯಾ ಕಷ್ಟ. ಜೀವಜಲದ ಕೊರತೆ ಎದುರಾಗುತ್ತಾ? ಬೆಳೆಗಿರಲಿ ಕುಡಿಯುವ ನೀರಿಗೂ ಕೊರತೆ. ಕನ್ನಂಬಾಡಿಯನ್ನೇ ಅವಲಂಬಿಸಿರುವ ಜನ. ಬೆಂಗಳೂರಿಗರಿಗೆ ನೀರು ಪೂರೈಕೆ ವ್ಯತ್ಯಯವಾಗುತ್ತಾ? ಕೇವಲ 99 ಅಡಿಗೆ ಕುಸಿದ ಕೆಆರ್ಎಸ್ ನೀರಿನ ಮಟ್ಟ. ಕೇವಲ ರೈತರಿಗೆ ಮಾತ್ರ ಸಂಕಷ್ಟವಲ್ಲ, ಬೆಂಗಳೂರಿಗರಿಗೂ ಕಾದಿದ್ಯಾ ಕಷ್ಟ. ಜೀವಜಲದ ಕೊರತೆ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಬೆಳೆಗಿರಲಿ ಕುಡಿಯೋಕೆ ನೀರು ಸಿಗುತ್ತಾ ಇಲ್ವಾ ಅನ್ನೋದೇ ದೊಡ್ಡ ಅನುಮಾನ ಆಗಿದೆ. ಕನ್ನಂಬಾಡಿಯನ್ನೇ ಅವಲಂಬಿಸಿರುವಂತಹ ಜನ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಬೆಂಗಳೂರಿಗೂ ಕೂಡ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತಾ? ಕೇವಲ 99 ಅಡಿಗೆ ಕುಸಿದ ಕೆಆರ್ಎಸ್ ನೀರಿನ ಮಟ್ಟ ಈಗಾಗಲೇ ಬೆಂಗಳೂರಿನ ವಿವಿಧೆಡೆ ಮಳೆಗಾಲ ವಿಳಂಬವಾದರೆ ಕುಡಿಯುವ ನೀರಿಗಾಗಿ ದೊಡ್ಡ ಮಟ್ಟದ ಹಾಹಾಕಾರ ಎದುರಾಗುವ ಭೀತಿ ಆವರಿಸಿದೆ. ಬೆಂಗಳೂರಿನ ಹಲವೆಡೆ ಈಗಾಗಲೇ ನೀರಿನ ಸಮಸ್ಯೆ ಶುರುವಾಗಿದ್ದು, ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ಇಳಿಕೆಯಾಗಿರುವುದು ಇನ್ನಷ್ಟು ಸಮಸ್ಯೆಗೆ ಕಾರಣವಾಗಲಿದೆ. ಹೆಚ್ಚಿದ ಬಿಸಿಲ ಬೇಗೆಯಿಂದ ಜೀವ ನದಿಗಳು ಎಲ್ಲವೂ ಕೂಡ ಬತ್ತೋಗ್ತಾ ಇದೆ. ಕೆಆರ್ಎಸ್ ಡ್ಯಾಂನಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಉಂಟಾಗಿದೆ. ಖಾಲಿ ಆಗ್ತಾ ಇದೆಯಾ ಕನ್ನಂಬಾಡಿ ಕಟ್ಟೆ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಬರೀ ರೈತರಿಗಲ್ಲ, ಇದರಿಂದ ಬೆಂಗಳೂರಿಗರಿಗೂ ಕಾದಿದ್ಯಾ ಸಂಕಷ್ಟ ಅನ್ನೋ ಭಯ ಕೂಡ ಆಗ್ತಾ ಇದೆ. ಈ ಜೀವಜಲದ ಕೊರತೆ ಎದುರಾದ್ರೆ ಏನ್ ಮಾಡೋದು? ಬೆಳೆಗಿರ್ಲಿ ಕುಡಿಯೋಕೆ ನೀರು ಸಿಗುತ್ತಾ ಸಿಗಲ್ವಾ ಅನ್ನೋದೇ ಕಷ್ಟವಾಗ್ತಾ ಇದೆ. ಕೇವಲ 99 ಅಡಿಗೆ ಕುಸಿದ ಕೆಆರ್ಎಸ್ ನೀರಿನ ಮಟ್ಟ ಈಗಾಗಲೇ ವಿವಿಧೆಡೆ, ಬೆಂಗಳೂರಿನ ವಿವಿಧೆಡೆ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ. ಇದರಿಂದ ರೈತರು ಕೂಡ ಕಂಗಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತುಂಬಾ ಬಿಸಿಲಿದೆ, ಬೆಂಗಳೂರಿಗರಿಗೆ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ ಅಂದ್ರೆ ಇನ್ನ ಜೀವನ ಯಾವ ತರ ಕಷ್ಟಕ್ಕೆ ಸಿಕ್ಕಾಕೊಳ್ಬಹುದು. ಕಾವೇರಿ ನೀರನ್ನೇ ನಂಬಿಕೊಂಡಿದೆ ಸಿಲಿಕಾನ್ ಸಿಟಿ. ಬೆಂಗಳೂರು, ಮೈಸೂರು, ಮಂಡ್ಯ ಇತರ ನಗರಗಳು ಸೇರಿದಂತೆ ಈ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಬಹುದು. ಸದ್ಯ ಈಗಿರೋ ಮಾಹಿತಿ ಪ್ರಕಾರ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನೀರಿಗೆ ಹಾಹಾಕಾರ ಎದುರಾಗಬಹುದು ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸಾಕಷ್ಟು ಕಡೆ ಬೆಂಗಳೂರಿನ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ರಾಜಾಜಿನಗರ, ಚಾಮುಂಡಿನಗರ ಕುಡಿಯುವ ನೀರಿನ ಸಮಸ್ಯೆ ತಾರಕಕ್ಕೇರಿದೆ. 3000ಕ್ಕೂ ಹೆಚ್ಚು ಕುಟುಂಬಗಳು ಹನಿ ನೀರಿಗಾಗಿ ಮಧ್ಯರಾತ್ರಿಯಲ್ಲಿ ನಿದ್ದೆ ಬಿಟ್ಟು ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಇಷ್ಟು ದಿನ LPG ಸಿಲಿಂಡರ್ ಆಯ್ತು, ಈಗ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ. ದಿನೇ ದಿನೇ ಖಾಲಿಯಾಗುತ್ತಿದೆ ಕಾವೇರಿಯ ಒಡಲು. ಆತಂಕಕಾರಿ ಮಟ್ಟಕ್ಕೆ ಕುಸಿದ ನೀರಿನ ಮಟ್ಟ. ಕುಡಿಯುವ ನೀರಿಗಾಗಿ ಹಾಹಾಕಾರದ ಆತಂಕ.
124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವ ಕೆಆರ್ಎಸ್ ಸದ್ಯ ಕೇವಲ 22 ಟಿಎಂಸಿ ನೀರು ಮಾತ್ರ ಸಂಗ್ರಹ. ದಿನೇ ದಿನೇ ಖಾಲಿಯಾಗುತ್ತಿದೆ ಕಾವೇರಿಯ ಒಡಲು. ಆತಂಕಕಾರಿ ಮಟ್ಟಕ್ಕೆ ಕುಸಿದ ನೀರಿನ ಮಟ್ಟ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ, ನೀರಿಲ್ಲ, ಎಲ್ಲವೂ ಕೂಡ ಬರಡು ಭೂಮಿಯ ತರ ಕಾಣ್ತಾ ಇದೆ. ಸಾಕಷ್ಟು ನೀರಿನ ಸಮಸ್ಯೆ ಎದುರಾದ್ರೆ ಈ ಕಡೆ ರೈತರಿಗೂ ಕಷ್ಟ ಆಗುತ್ತೆ, ಬೆಂಗಳೂರಿಗರಿಗೂ ಕೂಡ ಕಷ್ಟ ಆಗುತ್ತೆ. ಯಾಕೆಂದ್ರೆ ಬೆಂಗಳೂರಿಗರು ಕಾವೇರಿ ನೀರನ್ನೇ ನಂಬ್ಕೊಂಡಿದ್ದಾರೆ. ಈಗ ಆಲ್ರೆಡಿ 3,000ಕ್ಕೂ ಹೆಚ್ಚು ಕುಟುಂಬಗಳು ನೀರಿಗಾಗಿ ಪರಿತಪಿಸ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗಳು ಹೆಚ್ಚಾದ್ರೆ ಇನ್ನೂ ಕೂಡ ನಂಬರ್ಸ್ ಜಾಸ್ತಿ ಆಗಬಹುದು. ಕೆಆರ್ಎಸ್ನ ಈ ಒಂದು ಸಮಸ್ಯೆ ಏನಿದೆ ರೈತರಿಗೆ ಬಹಳಷ್ಟು ಕಷ್ಟ ಆಗುತ್ತೆ. ಸೊ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಈಗಲೇ ಕೆಆರ್ಎಸ್ ನೀರಿನ ಮಟ್ಟ ಕುಸಿದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹೇಗೆ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಮೈಸೂರು, ಮಂಡ್ಯ ಇನ್ನಿತರ ನಗರಗಳಲ್ಲಿ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಾ ಇದೆ ಆಲ್ರೆಡಿ. ಮತ್ತೊಂದೆಡೆ ಬೆಂಗಳೂರಿನ ವಿವಿಧೆಡೆ ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ಆರಂಭವಾಗಿದೆ. ರಾಜಾಜಿನಗರದ ಚಾಮುಂಡಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಾರಕಕ್ಕೇರಿದ್ದು 3,000ಕ್ಕೂ ಹೆಚ್ಚು ಕುಟುಂಬಗಳು ಹನಿ ಹನಿ ನೀರಿಗಾಗಿ ಮಧ್ಯರಾತ್ರಿ ನಿದ್ದೆಯನ್ನು ಬಿಟ್ಟು ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಖಾಲಿ ಆಗ್ತಾ ಇದೆ ಕಾವೇರಿಯ ಒಡಲು. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವ ಕೆಆರ್ಎಸ್ ಡ್ಯಾಂನಲ್ಲಿ ಸದ್ಯ ಕೇವಲ 22 ಟಿಎಂಸಿ ಮಾತ್ರ ನೀರು ಶೇಖರಣೆ ಇದೆ. ಇದರಲ್ಲಿ 7 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಆಗಿದ್ದು ಬಳಕೆಗೆ ಲಭ್ಯವಿರುವುದು ಕೇವಲ 15 ಟಿಎಂಸಿ ಮಾತ್ರ. ಪ್ರಸಕ್ತ ಜಲಾಶಯಕ್ಕೆ 66 ಕ್ಯೂಸೆಕ್ ಒಳಹರಿವು ಇದ್ದರೆ ಹೊರಹರಿವು 4,388 ಕ್ಯೂಸೆಕ್ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕನ್ನಂಬಾಡಿ ಕಟ್ಟೆ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಆತಂಕಕಾರಿಯಾಗಿ ಕುಸಿತಾ ಇದೆ. ಜಲಾಶಯದ ಇಂದಿನ ನೀರಿನ ಮಟ್ಟ 100 ಅಡಿಗಿಂತ ಕೆಳಗೆ ಅಂದ್ರೆ 99 ಅಡಿಗೆ ಕುಸಿದಿದ್ದು, ಮಳೆಗಾಲ ಏನಾದರೂ ವಿಳಂಬ ಆದ್ರೆ ಕುಡಿಯುವ ನೀರಿಗೆ ದೊಡ್ಡ ಸಮಸ್ಯೆ ಉಂಟಾಗುತ್ತೆ. ಹಾಹಾಕಾರ ಎದುರಾಗುವ ಭೀತಿ ಈಗಾಗಲೇ ಎಲ್ಲಾ ಕಡೆ ಆವರಿಸ್ತಾ ಇದೆ. ಬೆಂಗಳೂರಿನ ಹಲವೆಡೆ ಈಗಾಗಲೇ ನೀರಿನ ಸಮಸ್ಯೆ ಶುರುವಾಗಿತ್ತು. ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ಇಳಿಕೆಯಾಗಿರುವುದು ಇನ್ನಷ್ಟು ಸಮಸ್ಯೆ ಹೆಚ್ಚೋದಕ್ಕೆ ಕಾರಣ ಆಗ್ತಾ ಇದೆ ಅಂತ ವರದಿಯಿಂದ ಕಂಡು ಬರ್ತಾ ಇದೆ. ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಈಗಾಗಲೇ ಕುಡಿಯುವ ನೀರು ಇಲ್ಲ. ಕುಡಿಯುವ ನೀರಿಗೋಸ್ಕರ ರಾತ್ರಿಯೆಲ್ಲ ನಿದ್ದೆ ಬಿಟ್ಟು ನೀರನ್ನ ಕಾಯುವಂತಹ ಪರಿಸ್ಥಿತಿ ಉಂಟಾಗಿದೆ. ಈಗ ಆಲ್ರೆಡಿ 3,000ಕ್ಕೂ ಹೆಚ್ಚು ಕುಟುಂಬಗಳು ಹನಿ ಹನಿ ನೀರಿಗಾಗಿ ಒದ್ದಾಡ್ತಾ ಇದ್ದಾರೆ. ದೂರದ ಪ್ರದೇಶಗಳಿಂದ ನೀರು ತರಲು ಕೂಡ ಪರದಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿಯೂ ನೀರಿನ ಭಾರೀ ಸಮಸ್ಯೆ ತಲೆದೋರಿದೆ. ಇದೀಗ ಕೆಆರ್ಎಸ್ ಡ್ಯಾಂನಲ್ಲೂ ನೀರಿನ ಮಟ್ಟ ಕುಸಿದಿರುವುದು ಬೆಂಗಳೂರಿನ ಜನತೆಗೆ ತಲೆನೋವು ಉಂಟಾಗಿದೆ. ಬರೀ ರೈತರಿಗಷ್ಟೇ ಅಲ್ಲ, ಈ ಬಿಸಿಲಿಂದ ಯಾರ್ಯಾರಿಗೆ ಎಫೆಕ್ಟ್ ಆಗಿದೆ, ಬೆಂಗಳೂರಿನಲ್ಲೂ ಕೂಡ ಇದ್ರ ಎಫೆಕ್ಟ್ ಬಹಳನೇ ಇದೆ. ಸೊ ಸಾಕಷ್ಟು ಪ್ರಮಾಣದಲ್ಲಿ ನೀರಿಲ್ಲ. ಒಂದ್ ಕಡೆ ತುಂಬಾ ಬಿಸಿಲಾದ್ರೆ ಕಾವೇರಿ ನೀರನ್ನೇ ನಂಬಿರುವ ಸಿಲಿಕಾನ್ ಸಿಟಿ ಜನ. ಮೈಸೂರು, ಮಂಡ್ಯ ನಗರಗಳಿಗೂ ಸಮಸ್ಯೆ ಸಾಧ್ಯತೆ. ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಸಾಧ್ಯತೆ ದಟ್ಟ. ಲಭ್ಯವಿರುವ ನೀರನ್ನೇ ಬೆಳೆಗೂ ಹರಿಸಬೇಕು. ಅದರಲ್ಲೇ ಕುಡಿಯುವ ನೀರಿಗೂ ಅಡ್ಜಸ್ಟ್ ಮಾಡಬೇಕು. ಕುಡಿಯಲು ಮೀಸಲಿಡಬೇಕಾದ ಅನಿವಾರ್ಯತೆ. ಕಾವೇರಿ ನೀರನ್ನೇ ನಂಬಿರುವ ಸಿಲಿಕಾನ್ ಸಿಟಿಯ ಜನ. ಮೈಸೂರು, ಮಂಡ್ಯ ನಗರಗಳಿಗೂ ಸಮಸ್ಯೆ ಸಾಧ್ಯತೆ ಇದೆ. ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಸಾಧ್ಯತೆ ಬಹಳ ದಟ್ಟವಾಗ್ತಾ ಇದೆ. ಲಭ್ಯವಿರುವ ನೀರನ್ನೇ ಈ ಕಡೆ ಬೆಳೆಗೂ ಹರಿಸಬೇಕು, ಅದನ್ನೇ ಕುಡಿಬೇಕು, ಅದನ್ನೇ ಬಳಕೆ ಮಾಡಬೇಕು. ಅದರಲ್ಲೇ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಬೇಕು. ಕುಡಿಯಲು ಮೀಸಲಿಡಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಯಾಕೆಂದ್ರೆ ಕುಡಿಯೋದಕ್ಕೆ ನೀರಿಲ್ಲ ಅಂದ್ರೆ ಜೀವನ ಮಾಡೋದಕ್ಕೆ ಆಗಲ್ಲ. ದಿನನಿತ್ಯ ಬಳಕೆಗೂ ನೀರು ಅವಶ್ಯಕ, ಬೆಳೆಗೂ ಕೂಡ ನೀರು ಅವಶ್ಯಕ. ಆದ್ರೆ ನೀರ್ ಮಾತ್ರ ಇಲ್ಲ. ಬಿಸಿಲ ಧಗೆ ಕೂಡ ಜಾಸ್ತಿ ಆಗ್ತಾ ಇದೆ. ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಸಾಧ್ಯತೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.